ಸರ್ ನೋಟಿಸ್ ಕೊಡಿ, ನಾನು ಫೈನ್ ಅನ್ನ ಕೋರ್ಟ್ ಅಲ್ಲಿ ಕಟ್ಕೊಂತೀನಿ ಅಂತ ಹೇಳಿ ಬಹಳಷ್ಟು ಜನ ಪೊಲೀಸ್ ಜೊತೆ ವಾಗ್ವಾದ ಮಾಡ್ತೀರಾ. ಅದು ಆಕ್ಚುಲಿ ನಿಮ್ಮ ರೈಟ್, ನೀವು ಕೇಳೋ ರೈಟ್. ಬಟ್ ಇದಕ್ಕಿಂತ ಮುಂಚೆ ಈ ಕಾನೂನನ್ನ ತಿಳ್ಕೊಳ್ಳಿ. ಮೋಟರ್ ವೆಹಿಕಲ್ ಆಕ್ಟ್ 1988 ಸೆಕ್ಷನ್ 133 ಅಂಡ್ 177 ಏನ್ ಹೇಳುತ್ತೆ ಅಂದ್ರೆ, ಪೊಲೀಸ್ ಆಫೀಸರ್ ವಿಸಿಬಲ್ ವೈಲೇಷನ್ ಟೈಮ್ ಅಲ್ಲಿ ನೀವು ನಿಮ್ಮ ಹತ್ರ ಗಾಡಿ ವೈಲೇಷನ್ ಮಾಡಿರ್ತೀರ, ಆ ಟ್ರಾಫಿಕ್ ವೈಲೇಷನ್ ಮಾಡಿರ್ತೀರ, ಆ ಸಮಯದಲ್ಲಿ ನಿಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ನೀವೇನ್ ಹೇಳ್ತೀರಾ, ಸರ್ ನನ್ನ ಹತ್ರ ದುಡ್ಡಿಲ್ಲ, ನೀವು ನೋಟಿಸ್ ಕೊಡಿ, ನಾನು ಕೋರ್ಟ್ ಅಲ್ಲಿ ಕಟ್ಕೊಂತೀನಿ ಅಂತ ಹೇಳ್ತೀರಾ. ಇಲ್ಲಿ ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ ನಿಮಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದ್ರೆ ಈ 3 ಡಾಕ್ಯುಮೆಂಟ್ ಅಂದ್ರೆ, ನಿಮಗೆ ನಾವು ನೋಟಿಸ್ ಕೊಡ್ತೀವಿ, ಆದರೆ ಒರಿಜಿನಲ್ RC, ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್, ಟ್ಯಾಕ್ಸ್ ಕಾರ್ಡ್ ಅಥವಾ ನಿಮ್ಮ ವೆಹಿಕಲ್ ಅನ್ನ ನಮ್ಮ ಹ್ಯಾಂಡ್ ಓವರ್ ಕೊಟ್ರೆ ಪೊಲೀಸ್ ಆಫೀಸರ್ ನಿಮಗೆ ನಿಮ್ಮ ಒಂದು ನೋಟಿಸ್ ಅನ್ನ ನಿಮಗೆ ಕೊಡ್ತಾರೆ. ನೀವು ಆರಾಮಾಗಿ ಅದಕ್ಕೆ ಒಂದು ವೀಕ್ ಟೈಮ್ ಇರುತ್ತೆ, ನೀವು ಅದನ್ನ ಪೇ ಮಾಡಿ ಬಂದ್ರೆ ಆ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ನಿಮಗೆ ರಿಟರ್ನ್ ಮಾಡ್ತಾರೆ. ಇದನ್ನ ಗೊತ್ತಿಲ್ಲದೆ ನೀವೇನ್ ಮಾಡ್ತೀರಾ, ಸರ್ ನೀವು ಗಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅಥವಾ ಒರಿಜಿನಲ್ ಡೀಲ್ ಕೊಡ್ಬೇಕು ಅಂದ್ರೆ ಅದ್ಯಾಕ್ ಕೊಡ್ಬೇಕ್ರಿ, ಅದ್ಯಾಂಗ್ರಿ, ಅದ್ಯಾ ರೂಲ್ಸ್ ಇದೆ ರೀ ಅಂತ ಮಾತಾಡ್ತೀರಾ. ಆದ್ರಿಂದ ಮೊದಲು ರೂಲ್ ಅಂಡ್ ರೆಗ್ಯುಲೇಷನ್ಸ್ ತಿಳ್ಕೊಳ್ಳಿ, ಜೀವನ ಇನ್ನೂ ಸುಲಭವಾಗುತ್ತೆ. ರೂಲ್ ಅನ್ನ ತಿಳ್ಕೊಳ್ಳಿ, ನನ್ನ ಫಾಲೋ ಮಾಡಿ. ಆಲ್ ದ ಬೆಸ್ಟ್.